28ಕ್ಕೆ ಅಧಿಕಾರಕ್ಕೆ ಬರ್ತೀವಿ ಅಂತ ಯಾರು ಕುಮಾರಸ್ವಾಮಿ ಹೇಳಿದ್ದಾರೆ. ಯಾವ ಗೌರ್ಮೆಂಟ್ ಬರುತ್ತಂತೆ? ಬಿಜೆಪಿ ಅಂದರೆ ವೆರಿ ಕರೆಕ್ಟ್. ಅಂದರೆ ಇಬ್ರಿಗೂ ಸ್ವಂತ ಬಲದ ಮೇಲೆ ಬರೋ ಸಾಮರ್ಥ್ಯ ಇಲ್ಲ, ಅವ್ರು ಬರೋದು ಇಲ್ಲ. JDS ಅವರ ಲೈಫ್ ಟೈಮ್ನಲ್ಲಿ 58 ದಾಟಿಲ್ಲ ಅಂತ ಅನ್ಸುತ್ತೆ ನನಗೆ. ಮ್ಯಾಕ್ಸಿಮಮ್ 58 ಸೀಟ್ಸ್ ಅವ್ರ ಇತಿಹಾಸದಲ್ಲಿ. ಇವ್ರು ಯಾವತ್ತು 3 ಫಿಗರ್ ದಾಟಿದ್ದಾರೆ? BJP ಅವರು ಯಾರ ನಾಯಕತ್ವದಲ್ಲಿ ಹೋಗ್ತಾ ಇದ್ದಾರೆ ಇವರು BJP ಅವರು JDS ಅವರು? ಸುಮ್ಮನೆ 2 ವರ್ಷಕ್ಕೆ ಒಂದ್ಸರಿ ರೀಲ್ ಹಚ್ಚೋದು ಅಷ್ಟೇ ಇವ್ರದ್ದು, ಬೇರೆದು ಏನಿಲ್ಲ. ಈಗ ಅವರೇ ಹೇಳ್ತಾ ಇದ್ದಾರಲ್ಲ, ನನ್ನ ಸ್ವಂತ ಬಲದ ಮೇಲೆ ಬರಲ್ಲ, ಕೋಯಲೇಷನ್ ಬರ್ತೀವಿ ಅಂದರೆ BJP JDS ಅವರು ಕತ್ತಿ ಮಸೀತಾ ಇದ್ದಾರೆ ಒಬ್ರಿಗೊಬ್ರಿಗೆ ಟು ಎನ್ಶೋರ್ ಬೋತ್ ಡೋಂಟ್ ಗೆಟ್ 3 ಫಿಗರ್ ಮಾರ್ಕ್. ಬರಲಿ, ಎಷ್ಟು ಸರಿ ಮಾಡಿದ್ದಾರೆ, ಏನು ಹೊಸಾದ? ಅರೆ ನಮ್ಮ ಸೇಡಮ್ನಲ್ಲೂ ಆಗಿಲ್ಲೇನ್ರಿ, ಏನಾಯಿತು? ಎಷ್ಟು ಬಂತು? ಮೋದಿಯವ್ರು ಬಂದ ಕಡೆ ಎಲ್ಲ ನಾವು ಜೈಬೇರಿ ಆಗಿದೆ, ಎಕ್ಸೆಪ್ಟ್ ಚಿಂಚೋಳಿ ಎಲ್ಲ ಬಂತಲ್ಲ ನಂಬಲ್ಲಿ. ಕಲಬುರಗಿನಲ್ಲಿರ್ಬೋದು, ಕರ್ನಾಟಕದಲ್ಲಿ 5 MP ಬಂದು ಅವ್ರು ಪ್ರಾರಂಭ ಮಾಡಿದ್ದೆಲ್ಲಿ ಮೋದಿಯವರು? ನಮ್ಮ ಕ್ಷೇತ್ರದಿಂದ ತಾನೇ. ಕಲಬುರಗಿಯಿಂದ MP ಎಲೆಕ್ಷನ್ನು ಪ್ರಾರಂಭ ಮಾಡಿದ್ರು, MLA ಎಲೆಕ್ಷನ್ನು ಸೇಡಮ್ ಇಲ್ಲಿಂದನೇ ಪ್ರಾರಂಭ ಮಾಡಿದ್ರು. ಏನಾಯಿತು? ಧೂಳಿಪಟ ಆದರು BJP. ಮುಂದೇನೂ ಅದೇ ಕತೆ. ಆಮೇಲೆ ಈ ಸರಿ ಪಾಪ ಮೋದಿಯವರು ಬೇಕಾಗಿಲ್ಲ, BJPಯ ಒಳ ಜಗಳನೇ ಸಾಕಾಗಿದೆ. ಮಾಡ್ಕೊಳ್ಳಿ, ಸಿ ಇಟ್ ಈಸ್ ದೇರ್ ಪಾರ್ಟಿ. ದಟ್ ಮೀನ್ಸ್ ದೇರ್ ಈಸ್ ನೋ ಲೀಡರ್ಶಿಪ್, ದೇ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಅಷ್ಟೇ. ಮಾಡಲಿ ಸರ್, ಅದು ಅವರಿಗೆ ಆಯಿತು. BJP ಅವ್ರು ಹೇಳ್ಬಿಡ್ಲಿ, HDK ಅವರು ನಮ್ಮ ಪ್ರೀಪೋಲ್ ಅಲಯನ್ಸ್ನಲ್ಲಿ HDK ಅವರು CM ಅಂತ ಹೇಳ್ಬಿಡ್ಲಿ, ಅದಾದಮೇಲೆ ನೋಡೋಣ ಅಂತ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ನಾಥೂರಾಮ್ ಹೆಸರೇ ಇಡಿ ಈ ಬಿಲ್ ಹೆಸರು, ಆದರೆ ಜನರ ಉದ್ಯೋಗದ ಹಕ್ಕುಗಳನ್ನು ಕಸ್ಕೋಬೇಡಿ, ಪಂಚಾಯತಿನ ಅಧಿಕಾರಗಳನ್ನು ಮೊಟಕುಗೊಳಿಸ್ಬೇಡಿ. ಸಂವಿಧಾನದಲ್ಲಿ ಏನು ಅವರಿಗೆ ಅವಕಾಶವನ್ನು ನಾವು ನೀಡಿದ್ದೇವೆ, ಅದ್ರ ಪರವಾಗಿ ನಮ್ಮ ಹೋರಾಟ ಇದೆ. ಹೌದು, ಈಗ ನಾನು ಬಿಟ್ಬಿಡಿ ಇವರೇ. ಆಂಧ್ರ ಪ್ರದೇಶನಲ್ಲಿ ನಾಯ್ಡು ಅವ್ರ ಸರ್ಕಾರ ಇದೆ ಅಲ್ವಾ, TDP ಸರ್ಕಾರ. TDP ಯಾರ ಜೊತೆ ಪಾರ್ಟ್ನರು? NDA ಪಾರ್ಟ್ನರು, ಮೋದಿಯವ್ರ ಜೊತೆ. TDP ಅವರು ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ, ನೀವು ಇದೇನು ನಮ್ಮ ಮೇಲೆ ಒತ್ತಾಯಪೂರ್ವಕವಾಗಿ ಇದು ಯೋಜನೆಯನ್ನು ತರ್ತಾ ಇದ್ದೀರಾ, ನಮ್ಮ ರಾಜ್ಯ ಸರ್ಕಾರದ ಮೇಲೆ ಹೊರೆ ಬೀಳ್ತಾ ಇದೆ, ದಯವಿಟ್ಟು ಇದನ್ನು ನಿರ್ವಹಣೆಗೆ, ಯಶಸ್ವಿ ನಿರ್ವಹಣೆಗೆ ನೀವು ನಮಗೆ ಅನುದಾನ ಕೊಡಲೇಬೇಕು ಅಂತ ನಾಯ್ಡು ಅವರು ಪತ್ರ ಬರೆದಿರೋದು. ಏನು ಉತ್ತರ ಇದೆ ಇದಕ್ಕೆ ಪ್ರಧಾನಮಂತ್ರಿಗೆ ಅಥವಾ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ? ಸುಮ್ಮನೆ ಅವ್ರು ಹೇಳ್ತಾ ಇದ್ದಾರೆ ಸುಮ್ಮನೆ ಭ್ರಷ್ಟಾಚಾರದ ಆರೋಪ ಅದು ಇದೆ ಅಂತ ಇದ್ದಾರೆ. ಫಸ್ಟ್ ಕ್ರಮ ತಗೊಳ್ಳಿ. ಗುಜರಾತ್ನಲ್ಲಿ 71 ಕೋಟಿ ರೂಪಾಯಿ ಹಗರಣ BJP ಗುಜರಾತ್ ಮಂತ್ರಿಗಳ ಮಗ ಮಾಡಿರೋದು ಮನ್ರೇಗಾನಲ್ಲಿ. ಆ್ಯಕ್ಷನ್ ತೊಗೊಂಡಿದ್ದೀರೇನ್ರಿ? ಅದು ಸುಮ್ಮನೆ ಇವರೆಲ್ಲ ಹೆಂಗೆ ಅಪಪ್ರಚಾರ. ನನ್ನ ಪ್ರಕಾರ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ, ಅದಕ್ಕೆ ಎಲ್ಲ ಅವರ ಯೋಜನೆಗಳನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.